ತಯಾರು ಮಾಡ್ಕೊಂಡ್ರಿ ಅಂತ? ಸರ್ ನನ್ನ ಪಾತ್ರ ಬಂದು ನೀವೇ ನೋಡ್ತಾ ಇದ್ದೀರಾ, ಬೈರೆ ಅಂತ. ಪಾತ್ರದ ಹೆಸರು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ತುಂಬಾ ಮುಂದೆ ಒಂದಿದೆ ಸರ್, ಮುಂದೆ ಒಂದಿದೆ, ಖಂಡಿತ ನಾನು ಅದರಲ್ಲಿ ನಾನು ಎಲ್ಲ ರಿವೀಲ್ ಮಾಡ್ತೀನಿ. ಸರ್ ನಾನೊಂದು ರಿಕ್ವೆಸ್ಟ್ ನಿಮಗೆ, KGFಗೂ ಇದಕ್ಕೂ ದೇವರೇ ಸಂಬಂಧ ಇಲ್ಲ. ಅದು KGF ಆಗಿರ್ಬೋದು, ಒಂದು ಇಂಟು ಏನು ಕಾಪಿ ಇಲ್ಲ. ನೀವು ಕತೆ ಕೂತು ನೋಡಿದಾಗ ಪ್ರತಿಯೊಬ್ರು ಸೀಟ್ ಹಿಡಿತಾರೆ, ಸೀಟ್ ಹಿಡಿಸ್ತೀನಿ ಸರ್ 100%. ಸರ್ ಕತೆ ಬರೆಯೋದಕ್ಕೆ ನಾನು 11 ವರ್ಷದಿಂದ ನಾನು ನೋಡ್ಕೊಂತಾನೆ ಬರ್ತಾ ಇದ್ದೀನಿ. ನನಗೆ ಹುಚ್ಚು ಸರ್, ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅನ್ನೋ ಹುಚ್ಚಿತ್ತು. ಆದರೆ ಒಬ್ಬ ರೈಟರ್ ಆಗ್ಬೇಕಂತ ಹುಚ್ಚಿತ್ತು, ಒಂದು ಇದಾಗಬೇಕು, ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋ ಹುಚ್ಚಿತ್ತು. ನನಗೆ ಬೆಸ್ಟ್ ಇನ್ಸ್ಪೈರ್ ಅಂದರೆ ಪ್ರಶಾಂತ್ ನೀಲ್ ಸರ್. ಅವ್ರ ಸ್ಕ್ರೀನ್ ಪ್ಲೇ, ಅವ್ರ ಬ್ಯಾಕ್ ಗ್ರೌಂಡ್ ಪ್ರತಿಯೊಂದು ಇಷ್ಟ. ಸರ್ ಇದು ಬಾಲಿವುಡ್ ಅಲ್ಲಿ ಬಂದಿದೆ, ತೆಲುಗಲ್ಲಿ ಬಂದಿದೆ, ಅಲ್ಲಿ ಬಂದಿದೆ, ಇಲ್ಲಿ ಬಂದಿದೆ ಅಂತ ಸ್ಟಾರ್ಟ್ ಆಗಿತ್ತು. ಈ ಟೈಟಲ್ ಎಲ್ಲದಕ್ಕಿಂತ ಯಥೇಚ್ಛವಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು ಅನ್ನೋದು ನಟ ಬಹಳ ಹಿಡ್ಕೊಂಡಿದೆ ಸರ್. ನಾನು ಡೆಫಿನೆಟ್ಲಿ ಆ ಟೈಟಲ್ ನಾನು ತಗೊಂಡೆ ಸರ್. ಸರ್ ಬಜೆಟ್ ಎಲ್ಲ ರಿವೀಲ್ ಮಾಡಕ್ ಆಗಲ್ಲ, ಖಂಡಿತ ನೆಕ್ಸ್ಟ್ ನಾನು ಎಲ್ಲ ಹೇಳ್ತೀನಿ ಸರ್. ಮೇಡಮ್ ಸ್ವಲ್ಪ ಈ ಕಡೆ ಖಂಡಿತ ಇಲ್ಲ ಸರ್. ಅಣ್ಣ ಎಲ್ಲಿದ್ದಾರೆ ಸರ್? ಬಿಸಿ ಆಗ್ಬಿಟ್ಟಿದ್ದಾರೆ, ಎಲ್ಲಾದ್ರಲ್ಲೂ ಟಾಕ್ಸಿಕಲ್ ಬಿಸಿ ಆಗಿದ್ದಾರೆ. ಡೆಫಿನೆಟ್ಲಿ ಸರ್ ಹೋಗ್ತೀನಿ, 100% ಅವ್ರ ಹತ್ರ ಹೋಗ್ತೀನಿ ಸರ್. ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ಸರ್, ಮಾಧ್ಯಮ ಮಿತ್ರದ್ದು. ಅವರು ರೀಚ್ ಮಾಡಿದಾಗ ತಾನೆ ಅವ್ರು ನಮ್ಮ ಕೈಗೆ ಸಿಗಕ್ಕಾಗೋದು, ಇಲ್ಲಾಂದ್ರೆ ನಾನೇ ಹೋಗಕ್ಕಾಗುತ್ತೆ ಸರ್. ಈ ತರ ಕಟ್ ಮಾಡಬೇಕು, ಇದೇ ತರ ಟ್ರೈಲರ್ ಬರಬೇಕು ಅಂದ್ರೆ, ಈಗ ಲವ್ ಸಬ್ಜೆಕ್ಟ್ ಆಗಿರ್ಬೋದು, ಒಂದು ಕಮರ್ಷಿಯಲ್ ಸಬ್ಜೆಕ್ಟ್ ಆಗಿರ್ಬೋದು, ಹೇಳಿದ್ನಲ್ಲ ಮ್ಯಾಮ್ ಆಗ್ಲೇ, ಥಿಯೇಟರ್ ಅಲ್ಲಿ ಜನ ಬರ್ತಾ ಇಲ್ಲ, ಥಿಯೇಟರ್ ಅಲ್ಲಿ ನುಗ್ತಾ ಇಲ್ಲ, ಜೋಶ್ ಇರ್ಬೇಕು ಮೇಡಮ್. ಜನಕ್ಕೆ ಹೊಡಿಯೋದು, ಬಡಿಯೋದು, ಆ ಸ್ಕ್ರೀನ್ ಎಗರೋದು, ಪ್ರತಿಯೊಂದು ವಿಷನ್ಸ್ ಮೇಡಮ್ ನೀವು ಖಂಡಿತ ಇದ್ರಲ್ಲಿ ನೋಡ್ತೀರಾ. ತುಫಾನಲ್ಲಿ ನೆಕ್ಸ್ಟ್ ಲೆವೆಲ್ ಪ್ಲಾನ್ ಮಾಡಿದ್ದಾರೆ ನಮ್ಮ ರಾಜೀವ್ ಸರ್, ಖಂಡಿತ ನೋಡ್ತೀರಾ ಮೇಡಮ್. ಇದಕ್ಕೆ ಇನ್ನೊಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ, KGFಗಾಗ್ಲಿ ಇದಕ್ಕಾಗ್ಲಿ ಯಾವುದೇ ರೀತಿಯ ರಿಯಾಲಿಟಿ ಇಲ್ಲ ಮ್ಯಾಮ್. ಇದು 2 ವರ್ಷ ಶ್ರಮ. ನಾವು ಕಷ್ಟಪಟ್ಟು ಕತೆ ರೆಡಿ ಮಾಡಿ, ಅವ್ರ ಹಗಲು ರಾತ್ರಿ ಶ್ರಮ ವಹಿಸಿ ನಮ್ಮ ರಾಜೀವ್ ಸರ್ ಯೋಚನೆ ಮಾಡಿ, ಥಿಂಕಿಂಗ್ ಮಾಡಿ, ಬೆಸ್ಟ್ 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 ಅಂತ ತೆಗೆದು ಹೊರಗಡೆ ತೆಗ್ದಿರೋಂಥ ಸಿನಿಮಾ ಮೇಡಮ್ ಇದು. ಸರ್ ಇಲ್ಲಿ ಆರ್ ಚಂದ್ರು ಅಂದ್ರೆ ಕಬ್ಜಾನ ನೆನಪು ಬರ್ತಾ ಇದೆ, ಇಲ್ಲಿ ಆರ್ ಚಂದ್ರಕಾಂತ್ ಅಂತ ಹೇಳಿ ತುಫಾನ ಮಾಡ್ತಾ ಇದೆ. ಟೋನ್ ನೋಡಿದಾಗ ಒಂದೇ ಕಲರ್ ಕಾಣಿಸ್ತಾ ಇದೆ ಸರ್, ಗ್ರೇ ಶರ್ಟ್. ಅಲ್ಲಿ ಒಂದು ಶಾರ್ಟ್ನು ಹಂಗೆ ಬಂದು ಹೋಗುತ್ತೆ. ಅಫ್ಕೋರ್ಸ್ ಎಲ್ಲೋ ಒಂದ್ ಕಡೆ ಒಂದು ಸಿನಿಮಾ ಆದ್ಮೇಲೆ ಸರ್, ಒಂದು ಲವ್ ಸ್ಟೋರಿ ಆದ್ಮೇಲೆ ಎಷ್ಟೊಂದು ಲವ್ ಸ್ಟೋರಿಗಳಿದೆ, ಎಲ್ಲೋ ಒಂದ್ ಕಡೆ ಚಿಕ್ಕ ಪುಟ್ಟ ಕನೆಕ್ಷನ್ ಇದ್ದೇ ಇರುತ್ತೆ. ಅದೇ ರೀತಿ ಅಫ್ಕೋರ್ಸ್ ನಾವು ಲಿಟಲ್ ಬಿಟ್ ಇನ್ಸ್ಪೈರ್ ಆಗಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಬಟ್ ಕಥೆ ಅಂತ ಬಂದಾಗ ನಿಮಗೆ ಸಿನಿಮಾ ನಿಲ್ಲದೆ ಒಂದು ಕಂಟೆಂಟ್ ಮೇಲೆ. ಸೊ ಕಂಟೆಂಟ್ ಬೇರೆ ತರನೇ ಇದೆ, ಅದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಯಾವಾಗ ಅಂತ ಅರ್ಜೆಂಟ್ ಮಾಡಬೇಡಿ. ಯಾಕೆಂದ್ರೆ ಇದನ್ನ ನಾನು ಥಿಯೇಟರ್ ಅಲ್ಲಿ ಉಳಿಸ್ಕೊಬೇಕು, ಅಳಿಸ್ಕೊಳ್ಳೋ ಕೆಲಸ ಮಾಡಕ್ ಹೋಗಲ್ಲ. ದಯವಿಟ್ಟು ಇನ್ನ ಬೆಸ್ಟ್ ವರ್ಷನ್ ತೆಗಿಯೋದಿದೆ. ಇದಕ್ಕೆಲ್ಲ ನಿಮ್ ಪ್ರೀತಿ ಪ್ರೋತ್ಸಾಹ ಬಹಳ ಬೇಕು ನನಗೆ. ನೆಕ್ಸ್ಟ್ ನಾನು ಇನ್ನೊಂದು ಏನೋ ಒಂದು ದೊಡ್ಡದಾಗಿ ನಮ್ಮ ರಾಜೀವ್ ಸರ್ ನಾನು ಪ್ಲಾನ್ ಮಾಡಿದೀವಿ. ಡೆಫಿನೆಟ್ಲಿ ಇದು ಹೇಳ್ತಾ ಇದೀವಲ್ಲ, ಇದು ನಮಗೆ ಬಿಡಕ್ಕೂ ಇಷ್ಟ ಇರಲಿಲ್ಲ. ಎಲ್ಲ ಕೇಳೋರು ಯಾವಾಗ ಅಯ್ಯೋ ನಾವು ಥಿಯೇಟರ್ ಮುಚ್ಚೋಗ್ಬಿಡುತ್ತೆ, ಅದು ಇದು ನಾವು ಬೈದಲ್ಗೋಸ್ಕರ ಇದನ್ನ ಬಿಟ್ಟು ನಾವೆಲ್ಲ ತೋರಿಸಿ ನಿಮ್ಮ ಮನ್ಸು ಗೆಲ್ಲಕ್ಕೆ ಅಂತ ನಿಮ್ಮ ಮುಂದೆ ಬಂದಿದ್ದೀವಿ. ಇದಕ್ಕೆ ನಿಮ್ಮ ಸಪೋರ್ಟ್ ಅಂತೂ ಖಂಡಿತ ಮಾಧ್ಯಮ ಮಿತ್ರದ್ದು ಬೇಕೇ ಬೇಕು ಸರ್. ನಾನು ಬೆಸ್ಟ್ ಅಂದ್ರೆ ಬೆಸ್ಟ್ ವರ್ಷನ್ ತೆಗಿತಾ ಇದ್ದೀವಿ. ನಮ್ಗೆ ಯಾವಾಗ ಕೆಲಸ ಅನ್ನೋದು ನಮ್ಗೆ ಕ್ಲಿಯರ್ ಕಟ್ ಆಗಿ, ಚೌಕಟ್ಟಾಗಿ, ಕರೆಕ್ಟಾಗಿ ಅಚ್ಚುಕಟ್ಟಾಗಿ ನಡಿ, ನಮ್ಗೆ ಓಕೆ ಅನ್ಸುತ್ತೋ ಅವನ್ನ ಬಿಡ್ತೀವಿ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.